ಮೊನ್ನೆ 3 ದಿನ ಹಿಂದೆ ಯಾವ ರೀತಿ ಆ ಒಂದು ಕಲ್ಚರ್ಸ್ನ ರೆಡಿ ಮಾಡಿದ್ದು, ಅದು ಯಾವ ರೀತಿ ಕೆಲಸ ಮಾಡಿದೆ ಅಂತೇಳಿ. ಇದು ಸೂಡೋಮೋನಾಸ್ ಯಾವ ರೀತಿ ಕಾಣ್ತಿದೆ ನೋಡಿ. ಅಲ್ಲಿ ಕಾಲನೈಸೇಷನ್ ಸ್ಟಾರ್ಟ್ ಆಗಿದೆ, ಬಬಲ್ಸ್ ಏರ್ ಬಬಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಇದು ವಿತಿನ್ 3-4 ಡೇಸಲ್ಲಿ ಪೂರ್ತಿ ಕಾಲನೈಸ್ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಕಾಲನೈಸ್ ಆದಮೇಲೆ ಆ ಗ್ರೋತ್ ಆಗ್ತಾ ಇರುತ್ತೆ, ಪ್ರತಿ 20 ನಿಮಿಷಕ್ಕೆ ಡಬಲ್ ಆಗ್ತಿರುತ್ತೆ. ಆ ಗ್ರೋತ್ ಆದಮೇಲೆ ಈ ಥರ ಫಾರ್ಮುಲೇಷನ್ಸ್ ಬರ್ತಾ ಹೋಗ್ತದೆ ನೋಡಿ. ಇಲ್ಲಿ ಯಾವ ರೀತಿ ಇದೆ. ಇದು ಟ್ರೈಕೋಡರ್ಮಾ ಸ್ಪೀಸೀಸು. ಆಲ್ರೆಡಿ ನೋಡಿ ಇಲ್ಲಿ ಯಾವ ರೀತಿ ಮೇಲ್ಗಡೆ ಬೂಸ್ಟ್ ಬೆಳೀಲಿಕ್ಕೆ ಸಾಕಾಗ್ತದೆ. ಈ ಸಹಕರಿಸಿದ್ದು ಟ್ರೈಕೋಡರ್ಮಾ, ಇದು ಸೂಡೋಮೋನಾಸ್. ಬೆಳೀತಾ ಹೋದಂಗೆ ಇದು ಭೂಮಿಯಲ್ಲೂ ಅಷ್ಟೇ ಕೂಡ, ಭೂಮಿಯಲ್ಲಿ ಹಾಕಿದ್ದು ಕೂಡ ಬೆಳೀತಾ ಹೋಗ್ತದೆ ಪ್ರತಿ 20 ನಿಮಿಷಕ್ಕೆ. ಇದು ಬ್ಯಾಸಿಲಸ್, ಬ್ಯಾಕ್ಟೀರಿಯಾದಿಂದ ಬರೋಂಥ ರೋಗಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಈ ಬ್ಯಾಸಿಲಸ್ ಸ್ಪೀಸೀಸ್ನ ಯೂಸ್ ಮಾಡ್ತಾರೆ. ಯಾವ ರೀತಿ ಕಾಲನೈಸೇಷನ್ ಸ್ಟಾರ್ಟ್ ಆಗಿದೆ 2 ಡೇಸಿಗೆ. ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಎವರಿ ಡ್ರಾಪ್ಸ್ ಕಂಟೈನ್ಸ್ 10⁸ ರೇಷಿಯೋ CFU, ಕಾಲನಿ ಫಾರ್ಮಿಂಗ್ ಯೂನಿಟು. ಎವರಿ ಡ್ರಾಪಲ್ಲಿ ಕೂಡ 10⁸ ಅಷ್ಟಿರುತ್ತೆ. ಇದನ್ನು ಅಬ್ಸರ್ವ್ ಮಾಡಿ ಯಾವ ರೀತಿ ಇದೆ ಅಂಥೇಳಿ. ಇದು ಆಲ್ ಮೈಕ್ರೋಬಿಯಲ್ ಕನ್ಸರ್ಷಿಯಾ ಯಾವ ರೀತಿ ಆಗಿದೆ ಅಂಥೇಳಿ. ಆಲ್ರೆಡಿ ಕಾಲನೈಸೇಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ, ನೋಡಲಿಕ್ಕೆ ಖುಷಿ ಆಗ್ತದೆ ನೋಡಿ. ಇಲ್ಲಿ ಏರಿಯೇಷನ್ ಯಾವ ರೀತಿ ಇದೆ, ನೊರೆ ಯಾವ ರೀತಿ ಬರ್ತಿದೆ ಅಬ್ಸರ್ವ್ ಮಾಡಿ. ಅಂದರೆ ಬ್ಯಾಕ್ಟೀರಿಯಾ ಬೆಳವಣಿಗೆ ಆಗಬೇಕಾದ್ರೆ ಈ ಥರ ಏರಿಯೇಷನ್ ಎಲ್ಲ ಸ್ಟಾರ್ಟ್ ಆಗಿದೆ ನೋಡಿ. ನಂತರ ಇದು ಒಂದು ಆಲ್ ಮೈಕ್ರೋಬಿಯಲ್ ಕನ್ಸರ್ಷಿಯಾದಲ್ಲಿ ಯಾವ ರೀತಿ ಕೆಲಸ ಮಾಡ್ತಿದೆ ನೋಡಿ. ಅಂದರೆ ಇದರಲ್ಲಿ ನೈಟ್ರೋಜನ್ ಫಿಕ್ಸಿಂಗು, ಫಾಸ್ಫರಸ್ ಸಾಲ್ಯುಬಲೈಸಿಂಗು ಮತ್ತು ನಂತರ ಪೊಟ್ಯಾಶ್ ಮೊಬಿಲೈಸಿಂಗ್ ಇರ್ತದೆ. ಇದು ಈ ಥರ ರೂಟ್ ಅಬ್ಸರ್ವ್ ಮಾಡಿ ಡೀಪರ್ ಝೋನಿಂದ ನ್ಯೂಟ್ರಿಯೆಂಟ್ಸ್ ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ.